ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಎಪಿಸೋಡ್ ಹೇಗನ್ನಿಸ್ತು? ಮಾಜಿ ಕಂಟೆಸ್ಟೆಂಟ್ಸ್ ಗೆಸ್ಟ್ಗಳಾಗಿ ಬಂದಿದ್ದು ಎಷ್ಟು ಖುಷಿ ಕೊಡ್ತು, ಎಷ್ಟು ಇರಿಟೇಟ್ ಆಯಿತು, ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ಗೆಸ್ಟ್ಗಳ ಥರನೇ ಇದ್ರ, ಗಿಲ್ಲಿ ಎಲ್ಲರನ್ನೂ ಬಡಿದು ಬಾಯಿಗೆ ಹಾಕೊಂಡ್ರ, ಎಲ್ಲವನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಿನ್ನೆ ಎಪಿಸೋಡ್ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ತುಂಬ ಮಾತಾಡೋಕ್ಕಿದೆ. ಎಲ್ಲೋ ಒಂದು ಕಡೆ ನಿನ್ನೆ ಬಂದಂತಹ ಗೆಸ್ಟ್ಗಳಿಗೆಲ್ಲ ಗಿಲ್ಲಿನ ಡಾಮಿನೇಟ್ ಮಾಡಬೇಕು ಅನ್ನುವಂತಹ ಉದ್ದೇಶ ಇತ್ತು ಅನ್ನೋದು ತುಂಬ ಎವಿಡೆಂಟ್ ಆಗಿ ಕಾಣಿಸ್ತಾ ಇತ್ತು. ನಿಮಗೂ ಹಾಗೆ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಫ್ಕೋರ್ಸ್ ಎಕ್ಸೆಪ್ಟ್ ಮೋಕ್ಷಿತಾ ಅವರು ತುಂಬ ಡಿಗ್ನಿಫೈಡ್ ಆಗಿ ಮನೆ ಒಳಗಡೆ ಇದ್ದರು. ಗೆಸ್ಟ್ ಹೇಗಿರಬೇಕೋ ಹಾಗಿದ್ದರು. ಶಿ ಅರ್ನ್ಡ್ ಮೈ ರೆಸ್ಪೆಕ್ಟ್. ಆ್ಯಂಡ್ ಎಲ್ಲಕ್ಕಿಂತ ಮೊದಲು ಮಂಜು ಅವರ ವಿಷಯದಲ್ಲಿ ಗಿಲ್ಲಿಯವರು ಮದುವೆ 2ನೇದ ಅಥವಾ 3ನೇದ ಅಂತ ಕಾಲೆಳೆದಿದ್ದು ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ನನಗೆ ಪರ್ಸ್ನಲಿ ಯಾವುದೇ ಒಪಿನಿಯನ್ ಇಲ್ಲ. ಅದು ತಪ್ಪಾ ಅಥವಾ ಸರಿನಾ ಅನ್ನೋದು ಅದನ್ನು ರಿಸೀವ್ ಮಾಡಿಕೊಳ್ಳುವಂತಹ ವ್ಯಕ್ತಿಯ ಟೆಂಪರಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಂಜು ಅವರು ಅದನ್ನು ಅಫೆನ್ಸಿವ್ ಆಗಿ ತೊಗೊಂಡ್ರು, ಹಾಗಾಗಿ ಅದು ತಪ್ಪು ಅಂತ ಅನ್ನಿಸ್ತು, ತಪ್ಪಾಯಿತು. ಅದಕ್ಕೆ ಗಿಲ್ಲಿ ಸಾರಿ ಕೂಡ ಕೇಳಿದ್ರು. ಸೊ ಅಲ್ಲಿಗೆ ಈ ವಿಷಯದ ಬಗ್ಗೆ ಡಿಬೇಟನ್ನು ನಾನು ನಿಲ್ಲಿಸ್ತೀನಿ. ಇನ್ನು ಅಪಾರ್ಟ್ ಫ್ರಮ್ ದ್ಯಾಟ್, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಮಂಜು ಅವರೇ, ನೀವು ಎಷ್ಟರ ಮಟ್ಟಿಗೆ ಗೆಸ್ಟ್ ಆಗಿದ್ರಿ ಅನ್ನೋದನ್ನು ಕೂಡ ದಯವಿಟ್ಟು ಹೊರಗಡೆ ಬಂದ ಮೇಲೆ ಎಪಿಸೋಡ್ ನೋಡಿ ತಿಳ್ಕೊಳ್ಳಿ. ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಬಂದಂತಹ 5 ಜನ ಗೆಸ್ಟ್ಗಳಲ್ಲಿ ಮೋಕ್ಷಿತಾ ಅವರನ್ನು ಹೊರತುಪಡಿಸಿ 4 ಜನ ಒಳಗಡೆ ಇರೋರ ಮೇಲೆ ಡಾಮಿನೇಟ್ ಮಾಡಲೇಬೇಕು ಅನ್ನುವಂತಹ ಪ್ಲ್ಯಾನಲ್ಲೇ ಬಂದಾಗಿತ್ತು. ಎಸ್ಪೆಷಲಿ ಸೀಸನ್ 12 ಈಗಾಗಲೇ 1 ಮ್ಯಾನ್ ಶೋ ಆಗಿ ಕನ್ವರ್ಟ್ ಮಾಡಿರುವಂತಹ ಗಿಲ್ಲಿನ ಯಾವುದೋ ಒಂದು ರೀತಿಯಲ್ಲಿ ಡಮ್ಮಿ ಮಾಡಬೇಕು, ನಮ್ಮ ಮುಂದೆ ಗಿಲ್ಲಿ ಆಟ ಏನೂ ನಡೆಯಲ್ಲ ಅಂತ ಜನಗಳ ಮುಂದೆ ಪೋರ್ಟ್ರೇ ಮಾಡಬೇಕು ಅನ್ನುವಂತಹ ಹಪಹಪಿ ಎದ್ದು ಕಾಣ್ತಾ ಇತ್ತು. ಇಟ್ ವಾಸ್ ವೆರಿ ಎವಿಡೆಂಟ್. ಅಲ್ಲ, ನನಗೆ ಇಲ್ಲಿ ಒಂದು ವಿಷಯ ಅರ್ಥ ಆಗಲಿಲ್ಲ. ನಿಮಗೆಲ್ಲ ಗಿಲ್ಲಿ ಕ್ರೇಜ್ ಹೊರಗಡೆ ಹೇಗಿದೆ ಅಂತ ಆಲ್ರೆಡಿ ಗೊತ್ತಿದ ಮೇಲೂ ಅವರನ್ನು ಟಾರ್ಗೆಟ್ ಮಾಡಿ ಹೈಲೈಟ್ ಆಗಬಹುದು ಅಂತ ಯೋಚನೆ ಮಾಡಿದ್ದೀರಲ್ಲ, ಏನು ಹೇಳಬೇಕು ನಿಮ್ಮ ಬುದ್ಧಿಗೆ? ಗೈಸ್, ಹೀಸ್ ಗಿಲ್ಲಿ, ಹೀಸ್ ದ ಮಾಸ್ಟರ್ ಆಫ್ ಆಲ್ ಟ್ರೇಡ್ಸ್ ಬ್ರೋ. ಅವರೊಬ್ಬರೇ ನೀವು 5 ಜನ ತಲೆ ಕೆಡಿಸ್ಕೊಳ್ಳೋ ಹಾಗೆ ಮಾಡಿದ್ರಲ್ಲ, ಆಗಲೇ ನಿಮಗೆ ಅವರ ಕೆಪಾಸಿಟಿ ಏನು ಅಂತ ಅರ್ಥ ಆಗಬೇಕಾಗಿತ್ತು. ಆ್ಯಂಡ್ ಇನ್ನೊಂದು ವಿಷಯ, ನೀವೆಲ್ಲ ಗೆಸ್ಟ್ಗಳು, ಒಳಗಡೆ ಇರೋರೆಲ್ಲ ಸಿಬ್ಬಂದಿಗಳು, ಹೌದಲ್ವಾ? ಜೊತೆಗೆ ನೀವು ಸೀನಿಯರ್ಗಳು ಕೂಡ, ಅದು ಓಕೆ. ಅದೇ ಚಾನ್ಸ್ ತಗೊಂಡು ಸ್ಟಾರ್ಟಿಂಗಲ್ಲಿ ಅಶ್ವಿನಿ ಅವರನ್ನು, ಕಾವ್ಯ ಮತ್ತು ಗಿಲ್ಲಿನ ರ್ಯಾಗ್ ಎಲ್ಲ ಮಾಡಿದ್ರಿ, ದಟ್ ಈಸ್ ಆಲ್ಸೋ ಫೈನ್. ಆದರೆ ಆಮೇಲೆ ಏನು ಮಾಡಿದ್ರಿ? ಗಿಲ್ಲಿ ಅವರನ್ನು ಕೀಳಾಗಿ ಟ್ರೀಟ್ ಮಾಡೋದಕ್ಕೆ ಶುರು ಮಾಡಿದ್ರಿ. ಒಂದು ಕಾಲಿನ ಶೂಸ್ ಮತ್ತು ಸಾಕ್ಸನ್ನು ತೆಗೆಸಿದ್ರಿ. ನೀವು ಹೇಳೋ ತನಕ ಕೆಳಗಡೆನೇ ಕೂತಿರ್ಬೇಕು ಅಂದ್ರಿ. ನಾಯಿ ಥರ ಆಡಬೇಡ ಅಂತಂದ್ರಿ. ಟಾಂಗ್ ಮೇಲೆ ಟಾಂಗ್ ಕೊಡೋದಕ್ಕೆ ಶುರು ಮಾಡಿದ್ರಿ. ಇದೆಲ್ಲ ಎಷ್ಟು ಸರಿ? ಯಾವ ರೆಸಾರ್ಟಲ್ಲಿ ಗೆಸ್ಟ್ಗಳು ಸಿಬ್ಬಂದಿಗಳನ್ನು ಈ ರೀತಿ ಟ್ರೀಟ್ ಮಾಡ್ತಾರೆ ಸ್ವಾಮಿ? ಈ ರೀತಿ ಟ್ರೀಟ್ ಮಾಡಿದ್ರೆ ಆ ಒಂದು ಪ್ಯಾಲೇಸು ಅಥವಾ ರೆಸಾರ್ಟ್ನ ಸ್ಟಾಫ್ನವರು ನಿಮ್ಮ ದಬ್ಬಾಳಿಕೆಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಸ್ವಾಮಿ? ಯೋಚನೆ ಮಾಡಿ ನೋಡಿ. ಆ್ಯಂಡ್ ನೀವೆಲ್ಲ ಗೆಸ್ಟ್ಗಳಷ್ಟೇ, ಮನೆಯಲ್ಲಿ ಇರೋರ ಮೇಲೆ ಡಾಮಿನೇಟ್ ಮಾಡಿ ಅಂತ ಯಾವ ಬಿಗ್ ಬಾಸ್ ರೂಲ್ ಬುಕ್ಕಲ್ಲೂ ಬರೆದಿಲ್ಲ. ಲಾಸ್ಟ್ ಸೀಸನಲ್ಲಿ ಪ್ರಥಮ್ ಅವರು ಗೆಸ್ಟಾಗಿ ಬಂದಾಗ ಡಾಮಿನೇಟ್ ಮಾಡಿದರು ಅನ್ನೋ ಕಾರಣಕ್ಕೆ ಸುದೀಪ್ ಅವರು ಕ್ಲಾಸ್ ಕೂಡ ತೆಗೆದುಕೊಂಡಿದ್ರು. ನೆನಪಿದೆ ಅಲ್ವಾ ನಿಮಗೆಲ್ಲ? ನೆನಪಿಲ್ಲ ಅಂತಂದರೆ ನೋಡಿ ಆ ಎಪಿಸೋಡ್ನು ಕೂಡ. ಆ್ಯಂಡ್ ಇಷ್ಟೆಲ್ಲ ಮಾಡಿದ್ರು ಕೂಡ ಗಿಲ್ಲಿ ಅದನ್ನು ತುಂಬ ಸ್ಪೋರ್ಟಿವ್ ಆಗಿಯೇ ತಗೊಂಡ್ರು. ಬಿಕಾಸ್ ಅದು ಗಿಲ್ಲಿ ಆಗಿದ್ದಕ್ಕೆ ಮಾತ್ರ. ನೀವೆಲ್ಲ ಆಗಿದ್ದರೆ ತಗೊಳ್ತಾ ಇದ್ರಾ? ದುರಂತ ಅಂತಂದರೆ ಈ 5 ಜನ ಗೆಸ್ಟ್ಗಳು ಬಂದಿದ್ರಲ್ಲ, ಅವ್ರಿಗೆಲ್ಲ ಅವರ ಸೀಸನ್ನಲ್ಲಿ ಏನಾದರೂ ಆದಾಗ ಅವರನ್ನು ಸಪೋರ್ಟ್ ಮಾಡೋದಕ್ಕೆ ಅವರ ಸೀಸನಲ್ಲಿ ಯಾರಾದರೂ ಒಬ್ಬರಾದರೂ ವಾಯ್ಸ್ ರೈಸ್ ಮಾಡೋರಿದ್ದರು. ಆದರೆ ಗಿಲ್ಲಿನ ನೆಲದ ಮೇಲೆ ಕೂರಿಸಿ ನೀವು ಹೆಂಗೆ ಬೇಕೋ ಹಾಗೆ ಟ್ರೀಟ್ ಮಾಡುವಾಗ ನಮ್ಮ ಸ್ಟಾಫ್ನ ಈ ರೀತಿ ಟ್ರೀಟ್ ಮಾಡಿಬಿಡಿ ಅಂತ ಹೇಳೋದಕ್ಕೆ ಯಾವ ಮ್ಯಾನೇಜರ್ ಅಭಿನೂ ಬರಲಿಲ್ಲ, ಯಾವ ಕಾವು ರಕ್ಷಿತಾನೂ ಬರಲಿಲ್ಲ. ಬದಲಾಗಿ ಅಭಿಗೆ ಕ್ಯಾಪ್ಟನ್ ರೂಮ್ ಬಿಟ್ಕೊಡ್ಬೇಡ ಅಂತ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು. ಅಲ್ಲ, ಫಸ್ಟ್ ಆಫ್ ಆಲ್ ಗಿಲ್ಲಿಗೆ ಯಾರ್ದು ಸಪೋರ್ಟ್ ಎಲ್ಲ ಬೇಕಾಗಿಲ್ಲ ಬಿಡಿ. ಅವರಿಗೆ ಚೆನ್ನಾಗಿ ಗೊತ್ತು ಯಾವುದಕ್ಕೆ ಹೇಗೆ ಉತ್ತರ ಕೊಡಬೇಕು, ಯಾವಾಗ ತನಗೆ ತಾನೇ ಸ್ಟ್ಯಾಂಡ್ ತಗೊಳ್ಬೇಕು, ಅದೆಲ್ಲ ತುಂಬ ಚೆನ್ನಾಗಿ ಗೊತ್ತು. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಇದೆಲ್ಲವನ್ನು ಗಿಲ್ಲಿಯವರು ಸ್ಪೋರ್ಟಿವ್ ಆಗಿಯೇ ತಗೊಂಡ್ರು. ಆದರೆ ಒಂದು ಟೈಮಲ್ಲಿ ನಿಮಗೆಲ್ಲ ವಾಪಸ್ ಕೊಡೋದಕ್ಕೆ ಗಿಲ್ಲಿ ಶುರು ಮಾಡಿದಾಗ ಅದನ್ನು ತಡ್ಕೊಳಕ್ಕಾಗ್ತಾಯಿಲ್ಲ. ಆ್ಯಂಡ್ ಮಿಸ್ಟರ್ ರಜತ್ ಅವರೇ, ನೀವೇನಾದರೂ ಮಾಡಿದರೆ ಅದು ಬೇರೆಯವ್ರಿಗೆ ತಾಯ್ತಾ ಕಟ್ಟಿಸಿದ ಹಾಗೆ ಅಲ್ವಾ? ಅದೇ ಗಿಲ್ಲಿ ಕೌಂಟರ್ ಕೊಟ್ಟರೆ ಮಾತ್ರ ನಿಮಗೆ ಅದು ಇರಿಟೇಷನ್ನು, ಓವರು ಇದೆಲ್ಲ ಆಗುತ್ತೆ. ಸೂಪರ್ ರೀ ನೀವು. ಲಾಸ್ಟ್ ಸೀಸನಲ್ಲಿ ಹನುಮಂತ ಗೆದ್ದಿರೋದನ್ನೇ ನಿಮಗೆ ಇನ್ನೂ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಡೋರ್ ಹತ್ರ ಕೂತ್ಕೊಂಡು ಹನುಮಂತ ಪ್ರಳಯ ಅಂತ ಕಾಣ್ತೀರಾ. ಹಾಗಾದರೆ ನಿಮ್ಮ ಪ್ರಕಾರ ಸೀಸನ್ 11ನಲ್ಲಿ ಒಳಗಿದ್ದವ್ರಿಗೆಲ್ಲ ತಾಯ್ತಾ ಕಟ್ಟಿದ ನಿಮಗೆ ಜನ ಯಾಕೆ ವೋಟ್ ಹಾಕಿ ಗೆಲ್ಲಿಸಲಿಲ್ಲ? ನಿಮಗೆ ಅಲ್ಲೇ ಅರ್ಥ ಆಗಬೇಕಾಗಿತ್ತು.
ಹನುಮಂತ ಅವರಲ್ಲಿದ್ದಂತಹ ಮುಗ್ಧತೆ ಮತ್ತು ಒಳ್ಳೆತನ ನೋಡಿ ಜನ ಅವರನ್ನು ಗೆಲ್ಲಿಸಿದ್ದು. ಮಗು ಥರ ಇದ್ದಂತಹ ಧನರಾಜ್ ಮೇಲೆ ಹೊಡೆಯೋದಕ್ಕೆ ಹೋಗೋದು, ಚೈತ್ರ ಅವರನ್ನು ತಳ್ಳಿದ್ದು, ಬೇಡದೇ ಇರೋ ಪದ ಬಳಕೆ ಮಾಡಿದ್ದು, ಇದೆಲ್ಲ ನಿಮ್ಮ ಪ್ರಕಾರ ಬೇರೆಯವ್ರಿಗೆ ತಾಯ್ತ ಕಟ್ಟಿಸ್ದಂಗೆ ಅಲ್ವಾ? ವಾಟ್ ಆರ್ ಡಬಲ್ ಸ್ಟ್ಯಾಂಡರ್ಡ್. ನೋಡಿದ್ವಲ್ಲ ಗಿಲ್ಲಿ ಪಂಚ್ಗೆ ಉತ್ತರ ಕೊಡೋಕ್ಕಾಗ್ದೇನೆ ನೀವು ಹಿಂಗೆ ಒದ್ದಾಡಿದ್ರಿ ಅಂತ. ಆ್ಯಂಡ್ ನಿನ್ನೆ ಅಲ್ಲೇ ಗ್ಯಾಪಲ್ಲಿ ಲಾಸ್ಟ್ ಸೀಸನ್ ವಿನ್ನರ್ ಹನುಮಂತ ಅವ್ರಿಗೆ ಕೂಡ ಗಿಲ್ಲಿನ ನೀವು ಕಂಪೇರ್ ಕೂಡ ಮಾಡಿದ್ರಿ. ಸೊ ನಿಮಗೆ ಗೊತ್ತಿಲ್ಲದೇ ಗಿಲ್ಲಿ ವಿನ್ನಿಂಗ್ ಕ್ಯಾಂಡಿಡೇಟ್ ಅನ್ನೋದು ನಿಮ್ಮ ಬಾಯಲ್ಲೇ ಬಂತಲ್ಲ ಹಾಗಾದರೆ. ಆ್ಯಂಡ್ ತ್ರಿವಿಕ್ರಮ್ ಇನ್ನೊಂದು ಮಾತು ಹೇಳ್ತಾರೆ, ಹನುಮಂತನಲ್ಲಿ 10% ಕೂಡ ಈ ಗಿಲ್ಲಿ ಇಲ್ಲ ಅಂತ. ಕರೆಕ್ಟಾಗಿ ಹೇಳಿದಿರ ನೀವು. ಗಿಲ್ಲಿ ಆ್ಯಕ್ಚುಲಿ 10% ಅಲ್ಲ, 100%. ಹನುಮಂತ ಅವರಲ್ಲಿ ಮುಗ್ಧತೆ ಒಳ್ಳೆತನ ಮಾತ್ರ ಇತ್ತು. ಗಿಲ್ಲಿಗೆ ಒಳ್ಳೆತನನ ಗುರುತಿಸೋದು ಗೊತ್ತು, ಕೆಟ್ಟತನಕ್ಕೆ ಚಾಟಿ ಏಟು ಬೀಸೋದು ಗೊತ್ತು, ಟೈಮ್ ಬಂದಾಗ ಟಾಸ್ಕ್ ಆಡೋದು ಗೊತ್ತು, ತಪ್ಪಾದಾಗ ಅದರ ವಿರುದ್ಧ ಧ್ವನಿ ಎತ್ತೋದು ಗೊತ್ತು, ಎಲ್ಲಕ್ಕಿಂತ ಹೆಚ್ಚಾಗಿ 24/7 ಎಂಟರ್ಟೈನ್ ಮಾಡೋದು ಗೊತ್ತು, ಅದು ಕೂಡ ಒಳ್ಳೆ ರೀತಿಯಲ್ಲಿ. ಹೀ ಈಸ್ ದ ಪ್ಯಾಕೇಜ್ ಬ್ರೋ. ಸೊ ರಜತ್ ಪ್ರಕಾರ ಎಂಟರ್ಟೈನ್ಮೆಂಟ್ ಅಂತಂದರೆ ಇನ್ನೊಬ್ಬರ ಮೇಲೆ ಜಗಳಕ್ಕೆ ಹೋಗೋದು, ಇನ್ನೊಬ್ಬರ ಮೇಲೆ ರೌಡಿ ಥರ ಎದುರು ಬೀಳೋದು ನೋಡಿದ್ದೀವಿ ಲಾಸ್ಟ್ ಸೀಸನ್. ಸೊ ಗೆಸ್ಟ್ ಆಗಿದ್ರೆ ಮಾತ್ರ ಒಳ್ಳೆಯದು. ಅದು ಬಿಟ್ಟು ಗಿಲ್ಲಿ ಮುಂದೆ ಬಾಲ ಬಿಚ್ಚಿದ್ರೆ ಮಾತಲ್ಲೇ ಮುಟ್ಟು ನೋಡ್ಕೊಳ್ಳೋ ಹಾಗೆ ಮಾಡಿಬಿಡ್ತಾರೆ. ಜಸ್ಟ್ ಇಮ್ಯಾಜಿನ್, ಕಳೆದ 3 ದಿನಗಳಿಂದ ಗಿಲ್ಲಿ ಇಲ್ಲದೆ ಇರುವಂತಹ ಪ್ರೋಮೋನೇ ಇಲ್ಲ. ಎಪಿಸೋಡ್ ನೋಡಿದ್ರೆ 80% ಗಿಲ್ಲಿ ಬಿಟ್ಟರೆ ಬೇರೆ ಯಾರೂ ಕಾಣಿಸೋದು ಇಲ್ಲ. ಅದು ಬಿಡಿ, ಲೈವಲ್ಲಿ ನೋಡಿದರೂ ಕೂಡ ಗಿಲ್ಲಿ ಬಿಟ್ಟರೆ ಬೇರೆ ಏನೂ ಕಾಣಿಸಲ್ಲ. ನೀವುಗಳು ಕೂಡ ಗಿಲ್ಲಿ ಬಿಟ್ಟು ಬೇರೆಯವರನ್ನು ರ್ಯಾಗ್ ಮಾಡಿದ್ದಿದ್ರೆ ನೀವುಗಳು ಕಾಣ್ತಿರ್ಲಿಲ್ಲ. ಅವರೊಬ್ಬರು ನೀವು 5 ಜನ. ಅವರ ಪೊಟೆನ್ಷಿಯಲ್ ಹೇಗಿದೆ ನೋಡಿ. ಆ್ಯಂಡ್ ಮಿಸ್ಟರ್ ರಜತ್ ಅವರೇ, ನೀವೇನಾದರೂ ಮಾಡಿದರೆ ಅದು ಬೇರೆಯವ್ರಿಗೆ ತಾಯ್ತ ಕಟ್ಟಿಸಿದ ಹಾಗೆ ಅಲ್ವಾ? ಅದೇ ಗಿಲ್ಲಿ ಕೌಂಟರ್ ಕೊಟ್ಟರೆ ಮಾತ್ರ ನಿಮಗೆ ಅದು ಇರಿಟೇಷನ್ನು, ಓವರು ಇದೆಲ್ಲ ಆಗುತ್ತೆ. ಸೂಪರ್ ರೀ ನೀವು. ಲಾಸ್ಟ್ ಸೀಸನಲ್ಲಿ ಹನುಮಂತ ಗೆದ್ದಿರೋದನ್ನೇ ನಿಮಗೆ ಇನ್ನೂ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಡೋರ್ ಹತ್ರ ಕೂತ್ಕೊಂಡು ಹನುಮಂತ ಪ್ರಳಯ ಅಂತ ಕಾಣ್ತೀರಾ. ಹಾಗಾದರೆ ನಿಮ್ಮ ಪ್ರಕಾರ ಸೀಸನ್ 11ನಲ್ಲಿ ಒಳಗಿದ್ದವ್ರಿಗೆಲ್ಲ ತಾಯ್ತ ಕಟ್ಟಿದ ನಿಮಗೆ ಜನ ಯಾಕೆ ಓಟ್ ಹಾಕಿ ಗೆಲ್ಲಿಸಲಿಲ್ಲ? ನಿಮಗೆ ಅಲ್ಲೇ ಅರ್ಥ ಆಗಬೇಕಾಗಿತ್ತು. ಹನುಮಂತ ಅವರಲ್ಲಿದ್ದಂತಹ ಮುಗ್ಧತೆ ಮತ್ತು ಒಳ್ಳೆತನ ನೋಡಿ ಜನ ಅವರನ್ನು ಗೆಲ್ಲಿಸಿದ್ದು. ಮಗು ಥರ ಇದ್ದಂತಹ ಧನರಾಜ್ ಮೇಲೆ ಹೊಡೆಯೋದಕ್ಕೆ ಹೋಗೋದು, ಚೈತ್ರ ಅವರನ್ನು ತಳ್ಳಿದ್ದು, ಬೇಡದೇ ಇರೋ ಪದ ಬಳಕೆ ಮಾಡಿದ್ದು, ಇದೆಲ್ಲ ನಿಮ್ಮ ಪ್ರಕಾರ ಬೇರೆಯವ್ರಿಗೆ ತಾಯ್ತ ಕಟ್ಟಿಸ್ದಂಗೆ ಅಲ್ವಾ? ವಾಟ್ ಆರ್ ಡಬಲ್ ಸ್ಟ್ಯಾಂಡರ್ಡ್. ನೋಡಿದ್ವಲ್ಲ ಗಿಲ್ಲಿ ಪಂಚ್ಗೆ ಉತ್ತರ ಕೊಡೋಕ್ಕಾಗ್ದೇನೆ ನೀವು ಹಿಂಗೆ ಒದ್ದಾಡಿದ್ರಿ ಅಂತ. ಸೊ ಫೈನಲಿ ನಿನ್ನೆ ಎಪಿಸೋಡ್ ರಿವ್ಯೂನ ಬಾಟಮ್ ಲೈನ್ ಹೇಳಬೇಕು ಅಂತಂದರೆ ನಿನ್ನೆ ಎಪಿಸೋಡಲ್ಲಿ ಆಗಿದ್ದು ಇಷ್ಟೇ. ಗಿಲ್ಲಿ ಟಾರ್ಗೆಟ್ ಮಾಡೋದ್ರಿಂದ ನೀವುಗಳು ಕಾಣಿಸ್ಕೊಳ್ಳೋ ಥರ ಆಯಿತು ಅಷ್ಟೇ. ಇದನ್ನು ಅರ್ಥ ಮಾಡಿಕೊಂಡು ಗೆಸ್ಟ್ ಥರ ಒಳಗಡೆ ಹೋಗಿ ಗೆಸ್ಟ್ ಥರನೇ ಆಟ ಆಡಿ ಆಚೆ ಬಂದರೆ ನಿಮಗೂ ಒಂದು ಗೌರವ ಇರುತ್ತೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.